ಇನ್ನು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ನಿನ್ನೆ ಮಧ್ಯಾಹ್ನ 3 ಗಂಟೆ ತನಕ ಡೆಡ್ ಲೈನ್ ಇತ್ತು. ಒಂದು ಕಡೆ ಸಾದಿಕ್ ಪೈಲ್ವಾನ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದು ಕಡೆ ಅವರ ಸಹಿಯನ್ನು ಫೋರ್ಜರಿ ಮಾಡಿ ಸಾದಿಕ್ ಪೈಲ್ವಾನ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಚುನಾವಣಾ ಆಯೋಗಕ್ಕೆ ಹೋಗಿದ್ರು. ಇದರ ಬಗ್ಗೆ ಬಿಜೆಪಿಯಿಂದ ಕಂಪ್ಲೇಂಟ್ ಆಗಿದೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಎ ನಾಗರಾಜ್ ವಿರುದ್ಧ ಬಿಜೆಪಿಯಿಂದ ಕಂಪ್ಲೇಂಟ್. ಸಾದಿಕ್ ಪೈಲ್ವಾನ್ ಸೂಚಕ ನಾನು ಅಂತ ಹೇಳಿ ನಾಮಪತ್ರವನ್ನು ಅವರೇ ವಾಪಸ್ ಪಡೆಯೋ ಪ್ರಯತ್ನ ಮಾಡಿದ್ರಂತೆ. ಒಬ್ಬ ಮುಸ್ಲಿಂ ಯುವಕನ ಜೊತೆಗೆ ಎಲೆಕ್ಷನ್ ಆಫೀಸಿಗೆ ಬಂದು ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಒಪ್ಕೊಂಡಿದ್ದಾರೆ, ಸೈನ್ ಹಾಕಿ ಕೊಟ್ಟಿದ್ದಾರೆ ನೋಡಿ ಅಂತ ಕೊಟ್ರಂತೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಬಂದದ್ದು ನಿಜ ಅಂತ ಚುನಾವಣಾಧಿಕಾರಿಗಳು ಒಪ್ಕೊಳ್ತಾರೆ. ಆದರೆ ಅವರು ನೀಡಿದ ಫಾರಂ ಸರಿ ಇಲ್ಲದ ಕಾರಣಕ್ಕಾಗಿ ಅಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ವಾಪಸ್ ಕಳಿಸಿದ್ವಿ ಅಂತ ಚುನಾವಣಾಧಿಕಾರಿ ಹೇಳ್ತಾರೆ. ದಾವಣಗೆರೆ ದಕ್ಷಿಣ ಚುನಾವಣೆಯ ಈ ಪ್ರಕ್ರಿಯೆಯಲ್ಲಿ ನಾಮಪತ್ರ ವಾಪಸ್ ಪಡೆಯುವಂಥ ಕೊನೆಯ ದಿನ ಮತ್ತು ಕೊನೆ 3 ಗಂಟೆ ಏನಿತ್ತು, 3 ಗಂಟೆಗಿಂತ 5 ನಿಮಿಷ 10 ನಿಮಿಷ ಮುಂಚೆ 2:50 2:55ಕ್ಕೆ ಒಂದು ನಾಟಕೀಯ ಬೆಳವಣಿಗೆಯನ್ನು ಮಾಡ್ತಾರೆ. ಒಂದು ದುಷ್ಕೃತ್ಯದ ಪ್ರಯತ್ನವನ್ನು ಕಾಂಗ್ರೆಸ್ ಮುಖಂಡರು ಮಾಡ್ತಾರೆ. ಏನು ಅಂತಂದರೆ, ಸಾದಿಕ್ ಪೈಲ್ವಾನ್ ಅವರ ಸಂಬಂಧಿಕರು ಅಂತ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು, ಎ ನಾಗರಾಜ್ ನಮ್ಮ ಮಾಜಿ ಕಾರ್ಪೊರೇಟರ್ ಅವ್ರು ಕರ್ಕೊಂಬಂದು ಅಧಿಕಾರಿಗಳ ಮೇಲೆ ಒತ್ತಾಯ ಹಾಕ್ತಾರೆ. ಏನು ಅಂತಂದರೆ, ನಾಮಪತ್ರ ವಾಪಸ್ ಪಡೀಲಿಕ್ಕೆ ಅಂತೇಳಿ ಅರ್ಜಿಯನ್ನು ಹಾಕ್ತಾರೆ. ಇಲ್ಲಿ ಒಂದು ಒತ್ತಾಯ ಮಾಡ್ತಾರೆ, ಜೋರು ಮಾಡ್ತಾರೆ, ನೀವು ತಗೊಳ್ಳೇಬೇಕು ಅಂತ. ಎಂಥ ಇದು ಅಂತ, ಆ ಅಪ್ಲಿಕೇಶನ್ ಏನೂ ಫಿಲ್ ಮಾಡಿರಲ್ಲ, ಕೊನೆಗೆ ಸೈನ್ ಮಾಡಿರ್ತಾರೆ. ಆ ಸೈನನ್ನು ಒತ್ತಾಯ ಮಾಡಿದ ಮೇಲೆ ಅಧಿಕಾರಿಗಳು ನಾಮಪತ್ರ ಏನು ಸಲ್ಲಿಸಿರ್ತಾರೆ ಅದರದ್ದು ಸೈನ್ನ ಇದನ್ನು ಮ್ಯಾಚ್ ಮಾಡಿ ನೋಡಿದಾಗ ಆ ಸಹಿ ಮ್ಯಾಚ್ ಆಗೋದಿಲ್ಲ. ಆ ಕಾರಣಕ್ಕೆ ಮಿಸ್ ಮ್ಯಾಚ್ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಹಾಗೆ ನಾವಿಲ್ಲಿ ಯೋಚನೆ ಗಮನಿಸಬೇಕಾದ ಅಂಶ ಏನಂತಂದರೆ, ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದರು, ಅವರು ಕ್ಯಾಂಡಿಡೇಟ್ ಬಂದಿರಲಿಲ್ಲ, ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಕೂಡ ಅವರು ಫಾರಮ್ ಫಿಲ್ ಮಾಡಿದ್ದು ಅಥವಾ ಯಾವುದು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ, ಸಲ್ಲಿಸಲಿಲ್ಲ. ಹಾಗಾಗಿ ನಾವು ಅದನ್ನು ಯಾವುದು ಕನ್ಸಿಡರ್ ಮಾಡಿಲ್ಲ. ಖಾಲಿ ಫಾರ್ಮ್ಗೆ ಒಂದು ಫೇಕ್ ಸಿಗ್ನೇಚರ್ ಕೂಡ ಮಾಡ್ಕೊಂಡು ಬಂದಿದ್ರು ಅಲ್ಲ, ಅದನ್ನು ಅವರು ಯಾವ ಫಾರ್ಮ್ ನಮ್ಗೆ ಸಬ್ಮಿಟ್ ಮಾಡಿಲ್ಲ, ಪ್ರಪೋಸರ್ ಅಂತ ಹೇಳಿ ಬಂದಿದ್ದರು. ಬಟ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ರಿ. ಬಟ್ ಆ ಥರ ನಮ್ಗೆ ಯಾವುದು ಫಾರ್ಮ್ ಸಬ್ಮಿಟ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಂಗೆ ಇಲ್ಲ ಅನ್ಸುತ್ತೆ. ಅಲ್ಲ, ಅರ್ಜಿ ಕೊಟ್ಟರೆ, ಅರ್ಜಿ ಫೇಕಾಗಿ ಏನಾದರೂ ಸೈನ್ ಮಾಡಿದರೆ ನಾವು ಅದನ್ನು ನೆಕ್ಸ್ಟ್ ನಮ್ಮದೇನು RP Act 1951 ಮತ್ತು ನಮ್ಮದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸಲ್ಲಿ ನಾವು ಕ್ರಮ ವಹಿಸ್ತೀವಿ. ಬಟ್ ಅರ್ಜಿ ಕೊಟ್ಟಿಲ್ಲ ಅವರು. ಪ್ರಪೋಸರ್ ಇದ್ದರು, ಅರ್ಜಿ ಸ್ವೀಕಾರ ಮಾಡಿಲ್ಲ. ನಮ್ಗೆ ಯಾವುದು ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಆದರೆ ನಮ್ಗೆ ಯಾವುದು ಇದು ಕೊಟ್ಟಿಲ್ಲ, ಅವರು ಸೂಚನೆ ಕೊಟ್ಟಿಲ್ಲ. ಹಾಂ, ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಉಳ್ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.